1960ರ ದಶಕ ದುಬೈ ಅನ್ನೋದು ಕೇವಲ ಒಂದು ಚಿಕ್ಕ ಫಿಶಿಂಗ್ ವಿಲೇಜ್ ಆಗಿರುತ್ತೆ. ಆ ಕಾಲದಲ್ಲಿ ಬೋಟ್ಸ್ ನಲ್ಲಿ ಮೀನುಗಾರಿಕೆಯನ್ನ ಮಾಡ್ತಿರ್ತಾರೆ, ಮತ್ತೆ ಈ ಸಮುದ್ರದಲ್ಲಿ ಮುತ್ತುಗಳನ್ನ ಹುಡುಕುವಂತ ಕೆಲಸ ಮಾಡ್ತಿರ್ತಾರೆ. ಅದೇ ಅವರ ಜೀವನಕ್ಕೆ ಆಧಾರವಾಗಿರುತ್ತೆ. ಅವರ ಜೀವನವನ್ನ ನೋಡಿದ್ರೆ ಧೂಳಿಂದ ತುಂಬಿದ ಮಣ್ಣು, ಎಲ್ಲಂದ್ರಲ್ಲಿ ನೋಡಿದ್ರು ತೀವ್ರವಾದಂತ ಬಿಸಿಲು, ಎಲ್ಲಿಯೂ ರೋಡ್ಸ್ ಇಲ್ಲ, ಮಾಡರ್ನ್ ಫೆಸಿಲಿಟೀಸ್ಗಳಿಲ್ಲ, ಕೇವಲ ಒಂದು ಸ್ಯಾಂಡ್ ಮತ್ತೆ ಡೆಸರ್ಟ್ ಇರುವಂತ ಜಾಗ ಆಗಿರುತ್ತೆ. ಆದರೆ ಇವತ್ತು 17 ಮಿಲಿಯನ್ ವಿದೇಶಿ ಪ್ರವಾಸಿಗರು ಪ್ರತಿ ವರ್ಷನೂ ದುಬೈಗೆ ಭೇಟಿ ಕೊಡ್ತಾರೆ. ಈ ಸಂಖ್ಯೆನ ನಾವೇನಾದ್ರೂ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಭಾರತಕ್ಕೆ ಬರುವಂತ ಪ್ರವಾಸಿಗರಿಗಿಂತನೂ ಅದು ಜಾಸ್ತಿ ಇದೆ. ನೀವು ದುಬೈನ ಸ್ಕೈಲೈನ್ ನೋಡಿದ್ರೆ ಒಂದು ಫ್ಯೂಚರಿಸ್ಟಿಕ್ ಸಿಟಿ, ಲಕ್ಸುರಿಯಸ್ ಲೈಫ್ ಸ್ಟೈಲ್ ಮತ್ತೆ ಎಂಜಿನಿಯರಿಂಗ್ನ ವಂಡರ್ಲ್ಯಾಂಡ್ ಅಂತೆಲ್ಲ ಅನ್ನಿಸ್ಬೋದು. ಆದರೆ ಇವತ್ತಿಗಾದ್ರೆ ದುಬೈ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಸಿಟೀಸ್ಗಳನ್ನೆಲ್ಲ ಹಿಂದೆ ಇಟ್ಟು ಐಶ್ವರ್ಯದ ಸಿಂಹಾಸನವನ್ನ ಏರಿ ಕುಳಿತಿದೆ. ಅವತ್ತಿಂದ ಇವತ್ತಿನವರೆಗೆ ಒಂದು ವರ್ಷಕ್ಕೆ 128 ಬಿಲಿಯನ್ ಇಂಪೀರಿಯಲ್ ಗ್ಯಾಲನ್ ನೀರನ್ನ ಪೂರೈಸುವಂತ ಸಾಮರ್ಥ್ಯ ದುಬೈ ಹತ್ರ ಇದೆ. ಮರಳಲ್ಲಿ ಇವತ್ತು ಅಷ್ಟೊಂದು ದೊಡ್ಡದಾದಂಥ ಫೌಂಟೈನ್ಸ್ಗಳನ್ನ, ಬ್ರಿಡ್ಜಸ್ಗಳನ್ನ, ಮ್ಯಾನ್ ಮೇಡ್ ಐಲ್ಯಾಂಡ್ಸ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮರಳಲ್ಲಿ ಸಾಮಾನ್ಯವಾದ ಬಿಲ್ಡಿಂಗ್ ಅನ್ನ ಕಟ್ಟೋದು ಕೂಡ ಅಸಾಧ್ಯ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಆದರೆ ಅದೇ ಮರಳಲ್ಲಿ ಪ್ರಪಂಚದ 7 ಸ್ಟಾರ್ ಹೋಟೆಲ್ ಬುರ್ಜ್ ಅಲ್ ಅರಬ್ ಅನ್ನ ಸಹ ಅವರು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಯ ಪೊಲೀಸ್ ಕಾರ್ಸ್ಗಳಂತ ಹೇಳಿದ್ರೆ ಸಾಮಾನ್ಯ ಅಲ್ಲ. ಲ್ಯಾಂಬೋರ್ಗಿನಿ ಮತ್ತೆ ಫೆರಾರಿ ರೀತಿಯ ಲಕ್ಸುರಿ ಕಾರ್ಸ್ಗಳನ್ನು ಓಡಿಸ್ತಾರೆ. 60 ವರ್ಷಗಳಲ್ಲಿ ಮರುಭೂಮಿಯಿಂದ ಈ ಎಕ್ಸ್ಟ್ರಾರ್ಡಿನರಿ ಟ್ರಾನ್ಸ್ಫಾರ್ಮೇಶನ್ ಹ್ಯಾಕ್ ಸಾಧ್ಯ ಆಯಿತು? ದುಬೈ ಹಾಗೆ ಒಂದು ಸಣ್ಣ ಮೀನುಗಾರಿಕೆ ಗ್ರಾಮದಿಂದ ಹಿಡಿದು ಇವತ್ತಿನ ವೈಭವಿಶಾಲಿಯಾದ ಸಿಟಿ ಆಯಿತು. ದುಬೈ ಸಿಟಿಯನ್ನ ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಯಾರು ಪ್ರಮುಖವಾದ ಕಾರಣ ಆಗಿದ್ದಾರೆ? ದುಬೈ ಪ್ರಪಂಚದ ಗಮನ ಸೆಳೆಯೋ ಸಿಟಿ ಆಗಿ ಮಾರ್ಪಡಿಸೋದಕ್ಕೆ ಯಾವ ಕ್ರಿಯೇಟಿವ್ ಸ್ಟ್ರಾಟಜೀಸ್ಗಳನ್ನು ಫಾಲೋ ಮಾಡಿದ್ದಾರೆ? ದುಬೈ ತನ್ನ ಭವಿಷ್ಯದ ಬೆಳವಣಿಗೆಗಾಗಿ ಈಗ ಯಾವ ಹೊಸ ಟೆಕ್ನಾಲಜೀಸ್ಗಳನ್ನು ಅಥವಾ ಯಾವ ಇನಿಷಿಯೇಟಿವ್ಸ್ಗಳನ್ನು ಅನುಸರಿಸ್ತಾ ಇದೆ? ನಾನು ದುಬೈಗೆ ಭೇಟಿ ನೀಡಿದಾಗ ಅಲ್ಲಿ ಕಂಡಂಥ ಟ್ರಾನ್ಸ್ಫಾರ್ಮೇಷನಿಂದ ನಾನು ಏನನ್ನು ಕಲ್ತ್ಕೊಂಡೆ ಅನ್ನೋದ್ರ ಮಾತ್ರವಲ್ಲ, ದುಬೈನ ವಿಷನ್, ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಮತ್ತು ಎಕ್ಸ್ಟ್ರಾರ್ಡಿನರಿ ಎಕ್ಸಿಕ್ಯೂಷನಿಂದ ನಮ್ಮ ಲೈಫಲ್ಲಿ ನಾವು ಗೋಲ್ಸನ್ನು ರೀಚ್ ಮಾಡೋದಕ್ಕೆ ಯಾವ ಲರ್ನಿಂಗ್ಸ್ಗಳನ್ನು ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಯೂಸ್ ಆಗುತ್ತೆ ಅನ್ನೋದು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವಿಡಿಯೋಗಿಂತ ಮೊದಲು ಒಂದು ವಿನಮ್ರ ಮನವಿ, ಇಲ್ಲಿ ದುಬೈನ ಹೊಗಳೋ ಪ್ರಯತ್ನ ಮಾಡಿಲ್ಲ. ದುಬೈನ ನಿರ್ಮಾಣಕ್ಕೆ ಭಾರತದ ಮತ್ತು ಭಾರತೀಯರ ಕೊಡುಗೆ ಹೆಚ್ಚೇ ಇದೆ. ನನ್ನ ದೇಶ ಭಾರತ ಪ್ರಪಂಚದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಇಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಒಂದು ಸಣ್ಣ ನಗರ ವಿಶ್ವವಿಖ್ಯಾತ ಆಗೋದಕ್ಕೆ ಏನು ಕಾರಣ ಮತ್ತೆ ನಾವು ಇದರಿಂದ ಏನು ಕಲಿಬಹುದು ಅನ್ನೋದು ಮಾತ್ರ ಆಗಿದೆ. ದುಬೈ ವರ್ಲ್ಡ್ಸ್ ರಿಚೆಸ್ಟ್ ಪೀಪಲ್ ಸಿಟಿ ಅಂತ ಕೇಳಿದಾಗ ನಿಮಗೆ ಅನ್ನಿಸ್ಬೋದು ಇದೆಲ್ಲ ಬಂದಿರುವಂಥದ್ದು ಆಯಿಲಿಂದ ಅಂತ ನೀವು ಅಂದ್ಕೊಳ್ತೀರಿ. ಕೇವಲ 50 ವರ್ಷಗಳ ಹಿಂದೆ ಮಾತ್ರ ದುಬೈನಲ್ಲಿ ತೈಲವನ್ನು ಕಂಡುಹಿಡಿಯಲಾಗುತ್ತೆ. ಇವತ್ತು ಅವರ GDPಗೆ ಕೇವಲ 1% ಆಯಿಲಿಂದ ಬರುತ್ತೆ. ಯುನೈಟೆಡ್ ಕಿಂಗ್ಡಮ್ ಮತ್ತು ಅರ್ಜೆಂಟೈನಾನಲ್ಲಿ ಈ ರಿಸೋರ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವಾಗಲೂ ದುಬೈ ಸಿಟಿಸನ್ಸ್ಗಳು, ಬ್ರಿಟಿಷ್ ಸಿಟಿಸನ್ಸ್ಗಳು ಊಹೆನೂ ಮಾಡೋಕ್ಕೆ ಅಸಾಧ್ಯ ಆಗದೇ ಇರುವಷ್ಟು ಐಶ್ವರ್ಯವನ್ನ ಅನುಭವಿಸ್ತಾ ಇದ್ದಾರೆ. ಮರುಭೂಮಿಯನ್ನ ಜನಗಳೆಲ್ಲ ಇಗ್ನೋರ್ ಮಾಡಿದ್ರು, ಆದರೆ ಇವತ್ತು ಅದೇ ಮರುಭೂಮಿ ಪ್ರಪಂಚದ ಮೂಲೆ ಮೂಲೆಯಿಂದ ಜನಗಳನ್ನ ಸೆಳೆಯುವಂತ ಒಂದು ಟೂರಿಸಂ ವಂಡರ್ಲ್ಯಾಂಡ್ ಆಗಿದೆ. ದುಬೈನ ಟೂರಿಸಂ 2022ರಲ್ಲಿ GDPಯ 9% ಅಷ್ಟು ಕೊಡುಗೆ ನೀಡಿದೆ. ಇದು ಹ್ಯಾಕ್ ಸಾಧ್ಯ ಆಯಿತು? ಇತರ ದೇಶಗಳು ಇದನ್ನ ಯಾಕೆ ಮಾಡಲಿಲ್ಲ? ಇದರ ಹಿಂದೆ ಒಂದು ಫ್ಯಾಸಿನೇಟಿಂಗ್ ಸ್ಟೋರಿ ಇದೆ.
ಈ ಚಾರ್ಟ್ ಅನ್ನು ನೋಡಿದ್ರೆ ವಿಶ್ವದ ಅತಿ ದೊಡ್ಡ ತೈಲ ನಿಕ್ಷೇಪಗಳು ವೆನಿಜುವೆಲಾ ಹತ್ರ ಇದೆ. ಆದ್ರೆ ಇವತ್ತು ವೆನಿಜುವೆಲಾ ಅತಿ ದೊಡ್ಡ ಆರ್ಥಿಕ ಬಿಕ್ಕಟ್ಟಲ್ಲಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಇವರು ತಮ್ಮ ಜನಗಳಿಗೆ ಅನ್ನ ಕೊಡೋದಿಕ್ ಸಹ ಆಗ್ತಾ ಇಲ್ಲ. ಹಾಸ್ಪಿಟಲ್ಗಳಲ್ಲಿ ಔಷಧಿಗಳಿಲ್ಲ. ಜನರು ಟ್ರಾಶ್ ಇಂದ ತಗೊಂಡು ತಿನ್ನುವಂತ ಪರಿಸ್ಥಿತಿ ಬಂದಿದೆ. ಬೆಲೆಗಳು ಪ್ರತಿ ವಾರದಿಂದ ವಾರಕ್ಕೆ ಡಬಲ್ ಆಗ್ತಾ ಹೋಗ್ತಾ ಇದೆ. ನೀವು ಈ ಚಾರ್ಟ್ ಅನ್ನ ನೋಡಿದ್ರೆ ಅಬುಧಾಬಿ ಬಳಿ ಹೆಚ್ಚು ಆಯಿಲ್ ರಿಸರ್ವ್ಸ್ ಇದೆ. ದುಬೈನ ಬಳಿ ಕೇವಲ 4 ಬಿಲಿಯನ್ ಬ್ಯಾರೆಲ್ಸ್ಗಳು ಮಾತ್ರ ಇದೆ. ಅವರಿಗೆ 1966ರಲ್ಲಿ ಆಯಿಲ್ ಸಿಕ್ಕಿದಾಗ ಅಲ್ಲಿಯ ಕಿಂಗ್ ತನ್ನ ಜನಗಳಿಗೆ ಹೇಳ್ತಾರೆ, I have good news and bad news. The good news is we have oil. The bad news, we have only enough to last 20 years. Let us build the country. ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ನಾವು ಆಯಿಲನ್ನ ಕಂಡುಹಿಡಿದಿದ್ದೇವೆ, ಆದರೆ ಅದೇ ಆಯಿಲು ಹೆಚ್ಚು ಕಾಲ ಬರೋದಿಲ್ಲ. ಹಾಗಾಗಿ ಅಲ್ಲಿಂದ ಡಿಸೈಡ್ ಮಾಡಿದ್ರು, ಲೆಟ್ ಅಸ್ ಬಿಲ್ಡ್ ದಿ ಕಂಟ್ರಿ. ಇಫ್ ಅ ರಿಚ್ ಅಂಡ್ ಸ್ಟೇಬಲ್ ಕಂಟ್ರಿ ಗೆಟ್ಸ್ ರಿಸೋರ್ಸಸ್, ಇಟ್ ಬಿಕಮ್ಸ್ ಮೋರ್ ರಿಚರ್. ಇಫ್ ದ ಪೂರ್ ಅಂಡ್ ಕರಪ್ಟ್ ಕಂಟ್ರಿ ಗೆಟ್ಸ್ ದಿ ರಿಸೋರ್ಸಸ್, ದೆನ್ ಇಟ್ ಬಿಕಮ್ಸ್ ಮೋರ್ ಪೂರರ್. ಮರುಭೂಮಿಯಿಂದ ತಮ್ಮ ಎಂಟೈರ್ ಲೈಫ್ ಅನ್ನ ಕಳೆದಂತ ರಾಜರು ಆಯಿಲ್ ಮೇಲೆ ಡಿಪೆಂಡ್ ಆಗದೆ ಬೇರೆ ಬೇರೆ ಇನ್ಕಮ್ ಸೋರ್ಸಸ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮೊಕ್ತಾಮ್, ದ ರೂಲರ್ ಆಫ್ ದುಬೈ, ಒಂದು ಮಾತನ್ನ ಹೇಳ್ತಾರೆ. ಅದು ಬಹಳ ಕಡೆ ಫೇಮಸ್ ಸಹ ಇದೆ. ನನ್ನ ತಾತ ಒಂಟೆ ಮೇಲೆ ಸವಾರಿ ಮಾಡ್ತಾ ಇದ್ರು, ನಮ್ಮಪ್ಪ ಒಂಟೆ ಮೇಲೆ ಸವಾರಿ ಮಾಡ್ತಾ ಇದ್ರು, ಆದ್ರೆ ನಾನಿವತ್ತು ಮರ್ಸಿಡೀಸ್ ಅನ್ನ ಓಡಿಸ್ತಾ ಇದ್ದೀನಿ. ನನ್ನ ಮಗ ಲ್ಯಾಂಡ್ ರೋವರ್ನ ಓಡಿಸ್ತಾನೆ, ಅವನ ಮಗ ಮತ್ತೆ ಲ್ಯಾಂಡ್ ರೋವರ್ನ ಓಡಿಸ್ತಾನೆ, ಅವನ ಮಗ ಮತ್ತೆ ಒಂಟೆ ಮೇಲೆ ಸವಾರಿ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ಕಂಟ್ರಿಯನ್ನ ಕಟ್ಟಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ತಾರೆ. ಇದರಿಂದ ನಮ್ಮ ಲರ್ನಿಂಗ್ ಏನು? ಮನಿ ಇದ್ದ ಮಾತ್ರಕ್ಕೆ ರಿಚ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ವೆನಿಜುವೆಲಾ ಪೂರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನ ಕಾನ್ಸಿಕ್ವೆನ್ಸಸ್ ನ ತೋರಿಸ್ತಾ ಇದೆ. ಆದ್ರೆ ಡೆಸರ್ಟ್ ಆಗಿದ್ದ ದುಬೈ ವಿಷನರಿ ಲೀಡರ್ಶಿಪ್ ಮತ್ತೆ ಎಫೆಕ್ಟಿವ್ ಪ್ಲಾನಿಂಗ್ ಇಂದ ಪ್ರಪಂಚವೇ ತಿರುಗಿ ನೋಡೋ ಹಾಗೆ ಮಾಡಿದೆ. ದುಬೈ ಸ್ಟ್ರಾಟಜಿ ಮತ್ತೆ ಜಿಯೋಗ್ರಫಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಈ ಒಂದು ಪ್ರಶ್ನೆಯನ್ನ ಕೇಳಬೇಕು, ವೇರ್ ಈಸ್ ದುಬೈ? ಮೊದಲಿಗೆ ತಿಳ್ಕೋಬೇಕಾಗಿರುವಂಥದ್ದು, ದುಬೈ ಅನ್ನೋದು ದೇಶ ಅಲ್ಲ, ಅದೊಂದು UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದು ಒಂದು ರಾಜ್ಯ ಅಂತ ತಿಳ್ಕೊಳ್ಳಿ. ದುಬೈ ಭಾರತದಿಂದ ಪಶ್ಚಿಮದ ಕಡೆ ಇದೆ. ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿದೆ. UAE ನಲ್ಲಿ 7 ರಾಜ್ಯಗಳು ಒಟ್ಟಿಗೆ ಬಂದು ರಚಿಸಿದಂತ ಒಂದು ರಾಷ್ಟ್ರ ಆಗಿದೆ. ಈ 7 ರಾಜ್ಯಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಅಬುಧಾಬಿ, ದುಬೈ, ಶಾರ್ಜಾ, ಅಜ್ಮಾನ್, ಅಲ್ ಕುವೈನ್, ಪುಜೈರಾ, ರಾಸ್ ಅಲ್ ಖೈಮಾ. ಜನರು ದುಬೈ ಅಂತ ಹೇಳಿದಾಗ ಇದು ರಾಜ್ಯನಾ ಅಥವಾ ನಗರನಾ ಅಂತ ಕನ್ಫ್ಯೂಷನ್ ಆಗ್ತಾರೆ. ದುಬೈ ಎಮಿರೇಟ್ಸ್ ನಲ್ಲಿ ದುಬೈ ಅನ್ನುವಂತ ಒಂದು ಸಿಟಿ ಇದೆ. ಅಬುಧಾಬಿ ಎಮಿರೇಟ್ಸ್ ಅಲ್ಲಿ ಸಹ ಅಬುಧಾಬಿ ಅಂತ ಹೇಳಿ ಒಂದು ಸಿಟಿ ಇದೆ. ಬೇರೆ ದೇಶಗಳ ತರನೇ ಪ್ರೆಸಿಡೆಂಟ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಅನ್ನುವಂಥವ್ರು ಇರ್ತಾರೆ. ಅಬುಧಾಬಿಯ ರಾಜ ಯಾವಾಗ್ಲೂ ಪ್ರೆಸಿಡೆಂಟ್ ಆಗಿರ್ತಾರೆ, ದುಬೈನ ರಾಜ ಯಾವಾಗ್ಲೂ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಶೇಖ್ಗಳು ಆಯಿಲ್ನ ರಿಸೋರ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗದೆ 7 ಎಮಿರೇಟ್ಸ್ಗಳ ಸ್ಟ್ರೆಂತ್ ಅನ್ನ ಕಂಬೈನ್ ಮಾಡಿ UAEಗೆ ವರ್ಲ್ಡ್ ಕ್ಲಾಸ್ ಐಡೆಂಟಿಟಿಯನ್ನ ಕೊಡ್ತಾರೆ. ಅದೇ ರೀತಿಯ ಯೂನಿಟಿ ನಮಗೂ ನಮ್ಮ ಕಂಟ್ರಿ ಮೇಲೆ ಬರಬೇಕು. ನಾವೆಲ್ಲ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಹಿಂದೂ, ಮುಸ್ಲಿಂ, ಇವನು ಆ ಜಾತಿ ಈ ಜಾತಿ ಅನ್ನುವಂಥ ವ್ಯತ್ಯಾಸವನ್ನ ಆಕ್ಸೆಂಚುಯೇಟ್ ಮಾಡೋದನ್ನ ಬಿಟ್ಟು ಕೊಲಾಬ್ರೇಷನ್ ಮತ್ತೆ ನೇಷನ್ ಅನ್ನುವಂಥ ರೀತಿನಲ್ಲಿ ನಾವು ಕಾನ್ಸಂಟ್ರೇಷನ್ ಅನ್ನ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಬಿಸ್ನೆಸ್ ಮಾಡ್ತಾ ಇರಿ ಅಥವಾ ಜಾಬ್ ಮಾಡ್ತಾ ಇರಿ, ರಾದರ್ ದನ್ ಯು ಥಿಂಕ್ ಇಟ್ ಆಸ್ ಅ ಕಾಂಪಿಟೇಷನ್, ಥಿಂಕ್ ಆಸ್ ಅ ಕೊಲಾಬ್ರೇಷನ್. ರಿಸೋರ್ಸ್ ಮತ್ತೆ ಯೂನಿಟಿ ಕಂಬೈನ್ ಆದಾಗ ಮಾತ್ರ ಸಸ್ಟೈನಬಲ್ ಸಕ್ಸಸ್ಗೆ ದಾರಿ ಅನ್ನುವಂಥದ್ದು ಸಿಗುತ್ತೆ. UAE ಒಂದು ದೇಶ ಆಗಿದ್ದು ಒಂದು ಕಡೆ ಈ ತರ ಚಿತ್ರಗಳನ್ನ ನೋಡ್ತೀವಿ, ಮತ್ತೊಂದು ಕಡೆ ಈ ರೀತಿಯ ಚಿತ್ರಗಳನ್ನ ನೋಡ್ತೀವಿ. ಯಾವ ಕಾರಣಗಳಿಂದ ದುಬೈ ಇಂತಹ ಭಿನ್ನ ಸ್ಥಾನಕ್ಕೆ ಬಂದಿದೆ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ನಾವು ಹಿಂದೆ ಹೋಗ್ಬೇಕಾಗತ್ತೆ. 1833ರಲ್ಲಿ ದುಬೈ ಅನ್ನ ಶೇಖ್ ಮಕ್ತುಮ್ ಬಿನ್ ಅಬುಧಾಬಿಯಿಂದ ಬೇರ್ಪಡಿಸ್ತಾರೆ. 1853ರಲ್ಲಿ ಪ್ರಪಂಚವನ್ನೇ ಆಳ್ತಾ ಇದ್ದಂತ ಬ್ರಿಟಿಷರು ಲಂಡನ್ ನಿಂದ ಬಾಂಬೆಗೆ ಹೋಗೋದಿಕ್ಕೆ ಇದೇ ಪ್ರದೇಶವನ್ನ ಬಳಸ್ತಾ ಇರ್ತಾರೆ. ಆ ಟೈಮ್ನಲ್ಲಿ ದುಬೈ ಏರಿಯಾ ಮೀನು ಹಿಡಿಯೋದಕ್ಕಿಂತ ಜಾಸ್ತಿ ಪರ್ಲ್ ಬಿಸ್ನೆಸ್ಗೆ ಫೇಮಸ್ ಆಗಿರುತ್ತೆ.
ಆದ್ರೆ ದುಬೈನ ಲಕ್ ಚೇಂಜ್ ಆಗಿದ್ದು 1958ರಲ್ಲಿ. ಶೇಖ್ ರಶೀದ್ ಬಿನ್ ಸಾಯಿದ್ ದುಬೈನ ರೂಲರ್ ಆದ್ರು. ಅವರು ಈ ಗ್ರಾಮವನ್ನ ಒಂದು ಶೈನಿಂಗ್ ಸಿಟಿಯನ್ನಾಗಿ ಮಾಡ್ತಾರೆ. 1959ರಲ್ಲಿ ಯುರೋಪ್ಗೆ ಹೋಗಿರ್ತಾರೆ. ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ನೋಡಿ ಬಹಳ ಇಂಪ್ರೆಸ್ ಆಗಿ ಬಂದಂತ ಶೇಖ್ ಅವರು ದುಬೈ ಅನ್ನ ಟ್ರೇಡಿಂಗ್, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಫ್ಯೂಚರಿಸ್ಟಿಕ್ ಹಬ್ ಆಗಿ ಮಾಡ್ತೀನಿ ಅನ್ನುವಂತ ಬಹಳ ದೊಡ್ಡ ಡಿಸಿಷನ್ ಅನ್ನು ತಗೊಳ್ತಾರೆ. ಜಗತ್ತಿನಲ್ಲೇನೆ ಫೇಮಸ್ ಆಗಿರ್ಬೇಕು ಅಂತ ಒಂದು ನಿರ್ಧಾರವನ್ನ ಮಾಡ್ತಾರೆ. ದುಬೈ ಪರ್ಷಿಯನ್ ಗಲ್ಫ್ ನಲ್ಲಿದೆ, ಮತ್ತೆ ಇದು ಇರಾನ್, ಇರಾಕ್, ಕುವೈತ್, ಅದಲ್ಲದೆ ಈ ರೂಟ್ ಏಷ್ಯಾ, ಆಫ್ರಿಕಾ ಮತ್ತೆ ಯುರೋಪ್ ಅನ್ನ ಕನೆಕ್ಟ್ ಮಾಡ್ತಾ ಇರುತ್ತೆ. ದುಬೈಗೆ ಇದು ಒಂದು ಎಕ್ಸ್ಟ್ರಾರ್ಡಿನರಿ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಅನ್ನ ಸಹ ಕೊಟ್ಟಿದೆ. ಶೇಖ್ ರಶೀದ್ ಇದನ್ನ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಎಕ್ಸಲೆಂಟ್ ಆಗಿ ಯುಟಿಲೈಸ್ ಆಗಿ ಮಾಡ್ಕೊಳ್ತಾರೆ. ಚಿಕ್ಕ ಚಿಕ್ಕ ದೋಣಿಗಳು ಬರುವಂತ ಸ್ಪೇಸ್ ಮಾತ್ರ ಇದ್ದಾಗ ಡೀಪರ್ ಮತ್ತೆ ವೈಡರ್ ಆಗಿ ಮಾಡೋದ್ರ ಮುಖಾಂತರ ಲಾರ್ಜರ್ ಶಿಪ್ಸ್ ಗಳು ಬರೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಈ ಜಾಗ ಸ್ಮಾಲ್ ಬೋಟ್ಸ್ಗೆ ಮಾತ್ರ ಸೀಮಿತ ಆಗಿರಬಾರ್ದು ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಶೇಖ್ ರಶೀದ್ ಎಲ್ಲಾ ಅವೈಲಬಲ್ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ. ಲೋನ್ಸ್ ಅನ್ನ ತಗೊಂಡು ರಿಸ್ಕ್ ಅನ್ನ ಸಹ ತಗೊಳ್ತಾರೆ. ಅವರು ಮಾಡ್ತಾ ಇದ್ದಂತ ಪ್ಲಾನಿಂಗು ಯಾರಿಗೂ ಅರ್ಥನೇ ಆಗ್ತಾ ಇರೋದಿಲ್ಲ. ಅವರು ತುಂಬಾ ರಿಜೆಕ್ಷನ್ಸ್ ಅನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಶೇಖ್ ರಶೀದ್ ಅವರ ವಿಷನ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಇದು ಇವೆಂಚುಯಲಿ ಹ್ಯೂಜ್ ಸಕ್ಸಸ್ ಅನ್ನ ಕೊಡ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ಶಿಪ್ಸ್ ಗಳು ದುಬೈಗೆ ರೆಗ್ಯುಲರ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ ದುಬೈ ಹತ್ರದ ಮಾರ್ಕೆಟ್ ಆಕ್ಟಿವೇಟ್ ಆಗಿ ಟ್ರೇಡಿಂಗ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸಿಂಗಲ್ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗದೇನೆ ರಿಸ್ಕ್ ನ ತಗೊಳ್ಳದೇನೆ ಇರುವಂತದ್ದು ಲೈಫ್ ಅಲ್ಲಿ ಬಹಳ ದೊಡ್ಡ ತಪ್ಪಾಗುತ್ತೆ. ಸೊ ಕ್ರಿಯೇಟಿಂಗ್ ದ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಇಸ್ ಟೂ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಮ್ಮ ಸೆಷನ್ಸ್ ಗಳಲ್ಲೂ ಸಹ ನಾವು ಅದೇ ರೀತಿ ನಿಮ್ಮ ಬೇರೆ ಬೇರೆ ಇನ್ಕಮ್ ಸೋರ್ಸಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದನ್ನು ಸಹ ಹೇಳ್ಕೊಡ್ತೀವಿ. ಹೆಚ್ಚಿನ ವಿಷಯ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ. ಅದ್ರ ಮುಖಾಂತರ ಸಹ ನೀವು ಹೆಚ್ಚಿನ ವಿಷಯವನ್ನ ಕಲ್ತ್ಕೊಳ್ಬಹುದು. ನೀವು ಯಾವುದೇ ಜಾಬ್ ಮಾಡ್ತಾ ಇರಿ ಅಥವಾ ಯಾವುದೇ ಬಿಸ್ನೆಸ್ ಮಾಡ್ತಾ ಇರಿ, ನೀವೇನಾದ್ರೂ ದೊಡ್ಡ ದೊಡ್ಡ ರಿಸ್ಕ್ ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಇವತ್ತು ತಗೊಳ್ಳದೆ ಇರುವಂತ ರಿಸ್ಕ್ ಮುಂದೊಂದು ದಿನ ಶಾಪವಾಗಿ ಪರಿಣಾಮ ಬೀರುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಪ್ಲಾನ್, ಫ್ಯೂಚರ್ ಗೆ ಪ್ರಿಪೇರ್ ಆಗುವಂತದ್ದು ನಮ್ಮ ಸಕ್ಸಸ್ ಗೆ ಕೀ ಆಗಿರುತ್ತೆ. ಸೊ ಸ್ಟಾರ್ಟ್ ಕ್ರಿಯೇಟಿಂಗ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್. 1985 ಜಬೇಲ್ ಅಲಿಯನ್ನ ಫ್ರೀ ಝೋನ್ ಹಾಗೆ ಮಾಡಿರ್ತಾರೆ. ಇಲ್ಲಿ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಎಲ್ಲೆಡೆಯಿಂದ ಜನಗಳು ದುಬೈಗೆ ಬರೋದಕ್ಕೆ ಶುರು ಮಾಡ್ತಾರೆ. ಬಿಸ್ನೆಸ್ ಸೆಟಪ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸಾಮಾನ್ಯ ಜನಗಳು ಯಾರೇ ಬಂದ್ರು, ಯಾವುದೇ ಬಿಸ್ನೆಸ್ ಗಳು ಇಲ್ಲಿ ಓಪನ್ ಆದ್ರೂ ಸಹ ಯಾರು ಸಹ ಟ್ಯಾಕ್ಸ್ ಅನ್ನ ಪೇ ಮಾಡೋದಿಲ್ಲ. ಅದರ ಬದಲಿಗೆ ಆಯಿಲ್ ಎಕ್ಸ್ಪೋರ್ಟ್, ಟೂರಿಸಂ ಮತ್ತೆ ಟ್ರೇಡ್ ಗಳಿಂದ ಗಳಿಸಿದಂತ ದುಡ್ಡನ್ನ ಬಳಸ್ಕೊಳ್ತಾರೆ. ಇಡೀ ವಿಶ್ವದಲ್ಲೇನೆ ಎಲ್ಲ ರಿಚ್ ಆಗಿರುವಂತ ಜನಗಳು, ಬಿಸ್ನೆಸ್ಗಳು ಅವರ ಹೆಡ್ ಕ್ವಾರ್ಟರ್ ಅನ್ನ ದುಬೈಗೆ ಶಿಫ್ಟ್ ಮಾಡ್ತಾರೆ. ಒಂದು ಸಣ್ಣ ಹಳ್ಳಿಯನ್ನ ಗ್ಲೋಬಲ್ ಸಿಟಿಯಾಗಿ ಮಾಡಿದಂತ ಶೇಖ್ ರಶೀದ್ ಅವರು 1990ರಲ್ಲಿ ತೀರ್ಕೊಳ್ತಾರೆ. ಅವರ ಮಗ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಮತ್ತೆ ರಾಜ ಆಗ್ತಾರೆ. ಡಿಸೆಂಬರ್ನ 1999ರಲ್ಲಿ ಬುರ್ಜ್ ಅಲ್ ಅರಬ್ ಹೋಟೆಲ್ ಅನ್ನ ಓಪನ್ ಮಾಡ್ತಾರೆ. ಆ ಟೈಮಲ್ಲಿ ಈ ಹೋಟೆಲ್ ಪ್ರಪಂಚದಲ್ಲೇ ಮೋಸ್ಟ್ ಲಕ್ಸುರಿಯಸ್ ಮತ್ತೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಚಿನ್ನದಿಂದ ಮಾಡಿದಂತ ಹೋಟೆಲ್ ಆಗಿರುತ್ತೆ. ಇದರಿಂದ ನಾವು ಏನನ್ನ ಕಲಿಬಹುದು, ನಾವು ಇರುವಂತ ಫೀಲ್ಡ್ ಅಲ್ಲಿ ಎಷ್ಟು ರಿಸೋರ್ಸ್ ಇದೆ ಅನ್ನೋದಕ್ಕಿಂತ ನಾವು ಎಷ್ಟು ರಿಸೋರ್ಸ್ಫುಲ್ ಆಗಿ ಅದನ್ನ ಬಳಸ್ಕೊಳ್ತಾ ಇದೀವಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ದುಬೈ ವಿಲ್ ನೆವರ್ ಸೆಟಲ್ ಫಾರ್ ಎನಿಥಿಂಗ್ ಲೆಸ್ ದ್ಯಾನ್ ಫಸ್ಟ್ ಪ್ಲೇಸ್. ಬುರ್ಜ್ ಖಲೀಫಾ, ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್, ಇದು 2717 ಅಡಿ ಇದೆ. ಬುರ್ಜ್ ಅಲ್ ಅರಬ್, ದ ಓನ್ಲಿ 7-ಸ್ಟಾರ್ ಹೋಟೆಲ್ ಇನ್ ದ ವರ್ಲ್ಡ್. ದುಬೈ ಫೌಂಟೇನ್, ದ ಲಾರ್ಜೆಸ್ಟ್ ಕೊರಿಯೋಗ್ರಾಫ್ ಫೌಂಟೇನ್ ಸಿಸ್ಟಮ್ ಇನ್ ದ ವರ್ಲ್ಡ್. ಪಾಮ್ ಜುಮೇರಾ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ನಿಮ್ಗೊಂದು ವಿಶೇಷವಾದ ಸಂಗತಿಯನ್ನ ಹೇಳಲೇಬೇಕು. ಇದೊಂದು ಮ್ಯಾನ್ ಮೇಡ್ ಐಲ್ಯಾಂಡ್. ಪಾಮ್ ಜುಮೇರಾ ಬಿಲ್ಡ್ ಮಾಡೋ ಐಡಿಯಾವನ್ನ ಮೊದಲು ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್
ಅಲ್ ಮೊಕ್ತಾಮ್ ಅವರಿಗೆ ಪ್ರಪೋಸ್ ಮಾಡ್ತಾರೆ. ಅಲ್ಲಿಯ ಇಂಜಿನಿಯರ್ಸ್ ಗಳು 7 ಕಿಲೋಮೀಟರ್ ಸ್ಟ್ರೆಚ್ ನ ಕೋಸ್ಟಲ್ ಪ್ಲಾನ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಈ ವಿಷನ್ 78 ಕಿಲೋಮೀಟರ್ ಕೋಸ್ಟಲ್ ಲೈನ್ ವರ್ಲ್ಡ್ ಫೇಮಸ್ ಪಾಮ್ ಜುಮೇರಾವನ್ನ ನಿರ್ಮಾಣ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬ ಜರ್ನಲಿಸ್ಟ್ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾಮ್ ಅವರನ್ನ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ವಾಟ್ ಡ್ರೈವ್ಸ್ ಯು ಟು ಮೇಕ್ ದುಬೈ ನಂಬರ್ 1? ಅದಕ್ಕೆ ರಶೀದ್ ಅವರು ಬಹಳ ಸೊಗಸಾದ ಒಂದು ಉತ್ತರವನ್ನ ಕೊಡ್ತಾರೆ. ಟೆಲ್ ಮಿ ವಿಚ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್? ಅದಕ್ಕೆ ಜರ್ನಲಿಸ್ಟ್ ಹೇಳ್ತಾರೆ ದುಬೈನ ಬುರ್ಜ್ ಖಲೀಫಾ. ಮತ್ತೆ ಶೇಖ್ ಮೊಹಮ್ಮದ್ ಅವರು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಟೆಲ್ ಮಿ ವಿಚ್ ಇಸ್ ದ ಸೆಕೆಂಡ್ ಒನ್? ಆಗ ಜರ್ನಲಿಸ್ಟ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವರಿಗೆ ಏನು ಹೊಳೆಯೋದಿಲ್ಲ. ಅದನ್ನೇ ಶೇಖ್ ಮೊಹಮ್ಮದ್ ಅವರು ನಗ್ತಾ ನಗ್ತಾ ಹೇಳ್ತಾರೆ, ಎಕ್ಸಾಕ್ಟ್ಲಿ, ಪೀಪಲ್ ವಿಲ್ ರಿಮೆಂಬರ್ ಓನ್ಲಿ ನಂಬರ್ 1. ದೇ ವಿಲ್ ನೆವರ್ ರಿಮೆಂಬರ್ ವಾಟ್ ಈಸ್ ನಂಬರ್ 2. ದಟ್ ಈಸ್ ವೈ ಐ ವಾಂಟೆಡ್ ಟು ಬಿ ನಂಬರ್ 1. ಇದರಿಂದ ನಾವು ಏನನ್ನ ಕಲಿಬಹುದು? ನೀವು ಯಾವುದೇ ಕೆಲಸಗಳನ್ನ ಮಾಡ್ತಾ ಇರಿ, ಏಮ್ ಫಾರ್ ದಿ ಬೆಸ್ಟ್. ನಾವೆಲ್ಲರೂ ಗೌರವಿಸುವಂತಹ ಫಿಲ್ಮ್ ಆಕ್ಟರ್ ರಮೇಶ್ ಅರವಿಂದ್ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ. ನಾವು ಮಾಡೋ ಕೆಲಸದಲ್ಲಿ ಪ್ರತಿ ಸಲನೂ ಇನ್ನೂ ಚೆನ್ನಾಗಿ ಮಾಡೋಕೆ ಅವಕಾಶ ಇದ್ದೇ ಇರುತ್ತೆ, ಆದ್ರೆ ನಾವು ಯಾವ ಪ್ರಕಾರದಲ್ಲಿ ಅದನ್ನ ಅಳವಡಿಸ್ಕೊಳ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಈ ವಿಡಿಯೋದಿಂದ ಬಹಳಷ್ಟು ಕಲಿಯೋದಕ್ಕೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ನಾವು ಯಾರ ಜೊತೆಗಿರ್ತೀವಿ, ಯಾವ ರೀತಿ ಯೋಚನೆಗಳನ್ನ ಮಾಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ನಮ್ಮ 3 months ಸೆಷನ್ಸ್ ಗಳಲ್ಲಿ ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಗಳನ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು, ನಿಮ್ಮ ಫ್ಯೂಚರ್ಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ರಿಟೈರ್ಮೆಂಟ್ ಪ್ಲಾನ್ ಅನ್ನ ಯಾವ ರೀತಿ ಮಾಡಬೇಕು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಯಾವ ರೀತಿ ರೀಟ್ಯೂನ್ ಮಾಡಬೇಕು, ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಸಹ ಹೇಳ್ಕೊಡ್ತೀವಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ನಮ್ಮ ನೆಕ್ಸ್ಟ್ ಸೆಷನ್ಸ್ಗೆ ಜಾಯ್ನ್ ಆಗಿ. ಐ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಸೆಷನ್. ಟಿಲ್ ದೆನ್, ಥ್ಯಾಂಕ್ ಯು so much for watching this. All the very best. Cosmos bless you. This is Suresh Shaiva signing off until we meet again. Thank you so much.